ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನು ಒಂದು ಚಿಕ್ಕ ಹಳ್ಳಿಯಲ್ಲಿ ಪಿಯುಸಿ ಎದುತ್ತಿದ್ದೇನೆ. ಅಣ್ಣ ಮತ್ತು ಅತ್ತಿಗೆ ತಮ್ಮ ಹೊಸ ಮನೆಯಲ್ಲಿ ವಾಸಿಸುತ್ತಿದ್ದರು. ನನ್ನ ಹಾಗೂ ಅತ್ತಿಗೆಯ ನಡುವೆ ಒಳ್ಳೆಯ ಪರಿಚಯ ಇತ್ತು. ನಾವು ಇಬ್ಬರೂ ಸೇರಿ ಅಡುಗೆ ಮಾಡುತ್ತಿದ್ದೆವು. ಹಾಗೆ ಕೆರೆಯ ಹತ್ತಿರದ ಬಟ್ಟೆ ಒಗೆಯಲು ಅವರಿಗೆ ಸಹಾಯ ಮಾಡುತ್ತಿದ್ದೆ. ಒಂದು ದಿನ ಅಣ್ಣ ಹೇಳಿದರು, ನೀನು ಅತ್ತಿಗೆಯ ಬಳಿ 2 ದಿನ ಇರಬಹುದು, ನಾನು ಪೇಟೆಗೆ ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದು ಹಳ್ಳಿ ಹೊರಟು ಹೋದರು. ಸಂಜೆಯ ವೇಳೆ ನಾನು ಅತ್ತಿಗೆಗೆ ಸಹಾಯ ಮಾಡಲು ಮನೆಗೆ ಹೋದೆ. ಅವರು ನಗುತ್ತಾ ಹೇಳಿದರು, ಬಾ ಕಿರಣ್, ಕಾಸಿ ಮಾಡುತ್ತಿದ್ದೇನೆ, ಕುಡಿಯು ಎಂದು ನನ್ನನ್ನು ಅಡುಗೆ ಮನೆ ಬಳಿ ಕರೆದರು. ನಾನು ಕಾಸಿ ತೆಗೆದುಕೊಂಡು ಸೋಟಾ ಮೇಲೆ ಕುಳಿತೆ. ಅತ್ತಿಗೆ ಕೂಡ ಬಂದರು. ಮನೆಯ ಕೆಲಸಗಳ ಬಗ್ಗೆ, ಅಣ್ಣನ ವಿಚಾರಗಳ ಬಗ್ಗೆ ಮಾತನಾಡುತ್ತಾ ಇಬ್ಬರೂ ಕಾಸಿ ಕುಡಿತಿದ್ದೆವು. ಅತ್ತಿಗೆ ಹೇಳಿದರು, ತೋಟದಲ್ಲಿ ಕೆಲಸ ಮುಗಿಸಬೇಕಿದೆ, ಬಾ ಸಹಾಯ ಮಾಡು. ನಾನು ಸರಿ ಅತ್ತಿಗೆ ಎಂದೆ. ಇಬ್ಬರೂ ಕೆರೆಯ ಹತ್ತಿರದ ತೋಟಕ್ಕೆ ಹೊರಟೆವು. ಅರ್ಧ ತಾಸು ನಡೆದು ತೋಟ ಸೇರಿದೆವು. ತೋಟದಲ್ಲಿದ್ದ ಮರಗಳಲ್ಲಿ ತುಂಬಾ ಚೆನ್ನಾಗಿ ಹಣ್ಣುಗಳು ಬೆಳೆದಿದ್ದವು. ಅತ್ತಿಗೆ ಹೇಳಿದರು, ಈ ಹಣ್ಣುಗಳನ್ನು ನಾನು ನೋಡಿಕೊಂಡಿದ್ದೇನೆ, ನೀನು ಸಹಾಯ ಮಾಡಿದರೆ ಬೇಗ ಮುಗಿಯುತ್ತದೆ. ನಾನು ನಗುತ್ತಾ, ಹೌದು ಅತ್ತಿಗೆ, ಹಣ್ಣುಗಳು ತುಂಬಾ ಚೆನ್ನಾಗಿ ಬೆಳೆದಿವೆ, ನಿಮ್ಮ ಪರಿಶ್ರಮ ಕಾಣಿಸುತ್ತಿದೆ ಎಂದೆ. ಅವರು ಸಂತೋಷದಿಂದ ನಗಿದರು. ಇಬ್ಬರೂ ಸೇರಿ ಹಣ್ಣುಗಳನ್ನು ಕಿತ್ತು ಬುಟ್ಟಿಗೆ ಹಾಕಿದೆವು. ಕೆಲಸ ಮುಗಿದ ನಂತರ ಅತ್ತಿಗೆ ಹೇಳಿದರು, ಈ ಹಣ್ಣುಗಳು ತುಂಬಾ ರುಚಿಯಾಗಿವೆ ಕಿರಣ್, ನೀನು ಇವತ್ತು ತುಂಬಾ ಸಹಾಯ ಮಾಡಿದ್ದೀಯ. ನೀನೇ ಇದರಲ್ಲಿ ಕೆಲವು ಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೋಗು, ತಿನ್ನು. ನಾನು ನಗುತ್ತಾ, ಧನ್ಯವಾದಗಳು ಅತ್ತಿಗೆ, ನಿಮ್ಮ ಶ್ರಮದ ಹಣ್ಣು ಖಂಡಿತ ರುಚಿಯಾಗಿರುತ್ತದೆ ಎಂದೆ. ಸಂಜೆ ಊಟ ಮಾಡಿ ಇಬ್ಬರೂ ದಿನದ ಕೆಲಸದ ಬಗ್ಗೆ ಮಾತನಾಡುತ್ತಾ ವಿಶ್ರಾಂತಿ ತೆಗೆದುಕೊಂಡೆವು. ಅತ್ತಿಗೆ ಹೇಳಿದರು, ಇಂದು ದಿನ ತುಂಬಾ ಕೆಲಸ ಆಯಿತು, ಬಾ ಊಟ ಮಾಡಿ ಮಲಗು. ನಾನು ಸರಿ ಅತ್ತಿಗೆ ಎಂದೆ. ಹೀಗೆ ಕೆಲಸ, ಮಾತು ಮತ್ತು ಸಹಕಾರದಿಂದ ದಿನವು ಸುಂದರವಾಗಿ ಮುಗಿಯಿತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.